ಇದು ಸರ್ಕಾರಿ ನೌಕರಿಯ ಕನಸಿನೊಂದಿಗೆ ಓದುತ್ತಾ ಇರುವ ವಿದ್ಯಾರ್ಥಿನಿಯರ ಆಕ್ರೋಶ. 2,84,881 ಟು ಬಿ ಪ್ರಿಸೈಸ್ ಖಾಲಿ ಇರುವ ಸರ್ಕಾರಿ ಹುದ್ದೆಗಳು. ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತೀವಿ ಅಂತ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಕೊಟ್ಟ ಭರವಸೆಯಾಗಿತ್ತು. ಈಗ ಕೇಳಿದ್ರೆ ಬಿಜೆಪಿ ಕಾಲದಲ್ಲಿ ನೇಮಕಾತಿ ಮಾಡದೇ ಇರೋದರ ಪರಿಣಾಮ ಇದು ಅಂತಿದ್ದಾರೆ. ಬಿಜೆಪಿ ಕಾಲದಲ್ಲಿ ನೇಮಕ ಮಾಡದೇ ಇರುವ ಪರಿಣಾಮ ಅವರ ಅವಧಿಯಲ್ಲಿನ ನಿಷ್ಕ್ರಿಯತೆಯ ಫಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಇದನ್ನ. ಶಾಸಕ ಅರವಿಂದ ಬೆಲ್ಲದವರು ಯುವಕರ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು ಅಂದ್ರು. ಕುರ್ಚಿಗಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕಿತ್ತಾಡ್ತಾ ಇದ್ದಾರೆ, ಕೆಲಸ ಕೊಡೋಕ್ಕಾಗ್ತಿಲ್ಲ. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಬೇಕಾಗಿದೆ ಅಂತ ಆರ್ ಅಶೋಕ್ ಅವರು. ಇನ್ನೊಂದು ಕಡೆ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂತ ಕೇಳಿದ್ರು. ಆದಷ್ಟು ಬೇಗ ನೇಮಕಾತಿ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಅಧಿಕಾರದ ಕಚ್ಚಾಟ. ಇವ್ರಿಗೆ ಮಾತ್ರ ಉದ್ಯೋಗ ಬೇಕು. ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು. ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಿಷನೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ ನಾವೆಲ್ಲ. ಅಲ್ಲೇ PSCಗೆಲ್ಲ. ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಸುಮಾರು 55,000 ಹೊಸ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ಕೋಬೋದು ಅಂತ ಹೇಳಿದೆ. ಆದರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕುತ್ತಿಗೆ ತನಕ ಬಂದೈತಿ. ಇಲ್ಲಿ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡ್ರು. 5 ಜನ ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಯಾವುದೇ ರೀತಿಯಿಂದ ಖಬರಿಲ್ಲ. ಇವತ್ತು ವಿದ್ಯಾರ್ಥಿಗಳ ಹೋರಾಟ, ಈ ರೋಷ ಸರ್ಕಾರಕ್ಕೆ ಮುಟ್ಲಿ, ಅವ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳಿ ನಮ್ದು ಬೇಡಿಕೆ. ನಮ್ಮ ವಿಶ್ವಗುರು ಅವರು ಹೇಳಿರ್ತಕ್ಕಂಥ ಮಾತು, ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತಿದೆ. ನಮ್ಮ ಪ್ರಧಾನಮಂತ್ರಿ ಹೇಳಿರ್ತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ, ಬೇರೇನಿಲ್ಲ. ಇಲ್ಲಿವರೆಗೆ ಸುಮಾರು 11 ವರ್ಷ ಆಗಿದೆ. 22 ಕೋಟಿ ಕೆಲಸಗಳನ್ನ ಕೊಡಬೇಕಾಗಿತ್ತು. ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಮುಗಿದೋಗ್ಬಿಟ್ಟಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಗಿದೋಗ ಕಾರಣ ಇಬ್ಬರೇ ಪುಣ್ಯಾತ್ಮರು, ಒಂದು ಅದಾನಿ, ಒಂದು ಅಂಬಾನಿ. ಇವರಿಂದಾನೇ ಇವತ್ತು ಇಡೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಡೀ ದೇಶದಲ್ಲಿ ಕೊಲ್ಯಾಪ್ಸ್ ಆಗೋಗಿದೆ. ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಕೊಲ್ಯಾಪ್ಸ್ ಆಗೋಗಿದ್ದಾವೆ. ಇಡೀ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಬಿಜೆಪಿನೇ ಕಾರಣ ಆಗಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಾವು ಕೊಟ್ಟ ಮಾತನ್ನ ಈಡೇರಿಸ್ತೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.